ಸ್ಕೀಮ್ಗಳ ಲೋಗೋ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಗೃಹ ಜ್ಯೋತಿ ಅಂತ, ಅದನ್ನ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮೊದಲನೇದು ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ, ಗೃಹ ಜ್ಯೋತಿಯ ಯೋಜನೆಯಿಂದ ಡಿಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಏನಿದೆಯಲ್ಲ, ಈ ವಿಡಿಯೋನ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ನಿಮಗೆ ಐ ಮಾರ್ಕ್ ಅಲ್ಲಿ ಹಾಕ್ತೀನಿ. ನೀವು ಯಾರಾದ್ರೂ ಡಿಲಿಂಕ್ ಮಾಡ್ಕೊಳ್ಳೋರಿದ್ರೆ ಆ ವಿಡಿಯೋ ನೋಡಿ ನೀವು ಡಿಲಿಂಕ್ ಮಾಡಬಹುದು. ಈಗ ನಾವು ಲಿಂಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನೀಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲನೇ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಪೇಜ್ ಓಪನ್ ಆಗುತ್ತೆ, ಅಪ್ಲಿಕೇಶನ್ ಪೇಜ್. ಇಲ್ಲಿ ನೀವು ಇಂಗ್ಲಿಷ್ ನ ಚೂಸ್ ಮಾಡ್ಕೊಳ್ಳಿ. ಈಗ ಬೆಸ್ಕಾಂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಕೌಂಟ್ ನಂಬರ್ ಎಂಟರ್ ಮಾಡಿದ್ಮೇಲೆ ಎಂಟರ್ ಕೊಡಿ. ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಇನ್ ಎಸ್ಕಾಂ ಅಂತ ಬರುತ್ತೆ. ಸೊ ಅಲ್ಲಿ ಏನಿದೆ ಅದನ್ನ ಹಾಗೆ ಇರಲಿ. ಈಗ ಈ ಓನರ್ ಆಗಿರ್ಬೋದು, ಟೆನೆಂಟ್ ಆಗಿರ್ಬೋದು, ಓನರ್ಗೆ ಸಂಬಂಧಪಟ್ಟ ರಿಲೇಟಿವ್ಸ್ ಆಗಿರ್ಬೋದು, ಅದನ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಇಲ್ಲಿ